Hey there. Subscribe to my channel and also press this bell icon so you can get latest video notifications. गुड मॉर्निंग स्टूडेंट्स, हिंदी कक्षा में आप सबका स्वागत है। मैं हूं आपकी हिंदी टीचर मिस परवीन मलबारी। बच्चों, इन्हें पहचानो, कौन है ये? अच्छे से देखो कौन है। जी हाँ, सही पहचाना। ये है हिंदी साहित्य के भक्ति काल के प्रमुख कवि गोस्वामी तुलसीदास जी, है ना बच्चों। आज की इस कक्षा में हम 10वीं कक्षा का जो 7वां पाठ है तुलसी के दोहे, इसके बारे में चर्चा करने वाले हैं। तो चलो बच्चों देखते हैं तुलसीदास जी के बारे में। ओके बच्चों, गोस्वामी तुलसीदास हिंदी साहित्य के भक्ति काल की राम भक्ति शाखा के प्रमुख कवि हैं। तुलसीदास का जन्म सन 1532 में उत्तर प्रदेश के राजापुर में हुआ था। उनके पिता का नाम आत्माराम और माता का नाम तुलसी था। कहा जाता है कि जब तुलसीदास जी का जन्म हुआ तब उन्होंने राम नाम का उच्चारण किया था, इसलिए उनके बचपन का नाम राम बोला पड़ा। ತುಳಸಿದಾಸ್ ಭಗವಾನ್ ರಾಮ್ ಕೆ ಅನನ್ಯ ಭಕ್ತ थे। ಮಕ್ಕಳೇ, ಇವತ್ತಿನ ದಿನ ನಾವು 10ನೇ ವರ್ಗದ 7ನೇ ಪಾಠ ಆಗಿರುವಂತಹ ತುಳಸಿ ಕೆ ದೋಹೆ ಇದರ ಬಗ್ಗೆ ಚರ್ಚೆಯನ್ನು ಮಾಡಲಿಕತ್ತೇವ್ರಿ। ತುಳಸಿದಾಸ್ ಅವರ ಪರಿಚಯವನ್ನು ನಾನಿಲ್ಲೇ ಮಾಡಿಕೊಡ್ತಾ ಇದ್ದೀನಿ, ಸರಿಯಾಗಿ ಕೇಳಿ ಮಕ್ಕಳೇ। ತುಳಸಿದಾಸ್ ಇವರು ಹಿಂದಿ ಸಾಹಿತ್ಯದ ಭಕ್ತಿ ಕಾಲದ ರಾಮಭಕ್ತಿ ಶಾಖೆಯ ಒಬ್ಬ ಪ್ರಮುಖ ಕವಿ। ತುಳಸಿದಾಸ್ ಅವರ ಜನ್ಮ 1532ರಲ್ಲಿ ಉತ್ತರ ಪ್ರದೇಶದ ರಾಜಾಪುರ್ ಎಂಬಲ್ಲಿ ಆಯಿತು। ಇವರ ತಂದೆಯ ಹೆಸರು ಆತ್ಮಾರಾಮ್ ಅಂಥೇಳಿ ಹಾಗೂ ತಾಯಿಯ ಹೆಸರು ತುಳಸಿ ಅಂಥೇಳಿ। ಇವರ ಜನ್ಮ ತಾದಾಗ ರಾಮ ನಾಮದ ಉಚ್ಚಾರಣೆಯನ್ನು ಮಾಡಿದ್ರಂತ್ರಿ ತುಳಸಿದಾಸ್ ಅವರು। ಹೀಗಾಗಿ ಇವರ ಬಾಲ್ಯದ ಹೆಸರು ರಾಮ್ ಬೋಲಾ ಅಂಥೇಳಿ ಇತ್ತು। ತುಳಸಿದಾಸ್ ಅವರು ಭಗವಾನ್ ರಾಮ್ ಶ್ರೀರಾಮ್ ಏನಿದಾರಲ್ರಿ ಇವರ ಅನನ್ಯ ಭಕ್ತರು तुलसीदास ಅವರು। उनकी प्रमुख रचनाएं हैं रामचरितमानस, विनय पत्रिका, गीतावली, दोहावली, कवितावली आदि। सन 1623 को ಕಾಶಿ में उनका देहांत हुआ। ನೋಡ್ರಿ, ತುಳಸಿದಾಸ್ ಅವರ ಪ್ರಮುಖ ರಚನೆಗಳು ಯಾವ್ಯಾವು ಅಂದರೆ ರಾಮಚರಿತಮಾನಸ್ ಅನ್ನೋದು, ವಿನಯ ಪತ್ರಿಕಾ, ಗೀತಾವಲಿ, ದೋಹಾವಲಿ, ಕವಿತಾವಲಿ ಇವೆಲ್ಲ ಏನದವಲ್ರಿ ಇವರ ಪ್ರಮುಖ ರಚನೆಗಳು। ಇವರು 1623ರಲ್ಲಿ ಕಾಶಿಯಲ್ಲಿ ಇವರು ಮರಣವನ್ನು ಹೊಂದುತ್ತಾರ। ತುಳಸಿದಾಸ್ ಇವರೊಬ್ಬರು ಬಹಳ ಪ್ರಖ್ಯಾತ ಹಿಂದಿ ಸಾಹಿತ್ಯದ ಕವಿರಿ। ಹಾಗಾದರೆ ಈ ದೋಹೆಗಳ ಆಶಯ ಏನು ಅನ್ನೋದನ್ನು ನೋಡೋಣವಾ? ದೋಹೆ ಅಂದರೆ 2 ಸಾಲಿನ ಪದ್ಯ। ದೋ ಅಂದರೆ 2 ಸಾಲಿನ ಪದ್ಯಕ್ಕೆ ದೋಹೆ ಅಂಥೇಳಿ ಕರೀತಾರೆ। ದೋಹೆ ಕಾ ಆಶಯ, ಈ दोहेಗಳ आशय ಏನು ಅನ್ನೋದನ್ನು ನೋಡೋದಾದರೆ, तुलसीदास जी ने इन दोहों में मुखिया के लक्षण, संत का स्वभाव आदि पर प्रकाश डाला है। साथ ही उन्होंने दया, धर्म का महत्व, अभिमान, त्याग, विवेकयुक्त व्यवहार, राम पर विश्वास, राम नाम जाप इत्यादि का बखान करते हुए सुझाव दिया है कि इंसानों को नीतियुक्त जीवन बिताना चाहिए।
ನೋಡ್ರಿ, ಈ ದೋಹೆಗಳ ಆಶಯ ಏನು ಅನ್ನೋದನ್ನು ನೋಡೋದಾದರೆ, ತುಳಸಿದಾಸ್ ಅವರು ತಮ್ಮ ದೋಹೆಗಳ ಮೂಲಕ ಮುಖಿಯಾ ಕೆ ಲಕ್ಷಣ, ಮುಖಿಯಾ ಅಂದರೆ ನೇತಾ, ಇವರು ಮುಖ್ಯಸ್ಥರು ಅಂತೇನಿರ್ತಾರಲ್ಲ ಅವರ ಲಕ್ಷಣಗಳು, ಸಂತರ ಸ್ವಭಾವ, ಇವುಗಳ ಮೇಲೆ ಇವರು ಪ್ರಕಾಶವನ್ನು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಇವರು ದಯಾ, ಧರ್ಮ, ಇದರ ಮಹತ್ವ, ಅಭಿಮಾನ, ತ್ಯಾಗ, ವಿವೇಕಯುಕ್ತ ವ್ಯವಹಾರ, ರಾಮ್ ಭಗವಾನ್ ರಾಮ್ ಇವರ ಮೇಲಿನ ವಿಶ್ವಾಸ, ರಾಮ್ ನಾಮ್ ಜಾಪ, ಈ ಎಲ್ಲ ವಿಷಯಗಳ ಕುರಿತು ವಿವರಿಸುತ್ತಾ ಮನುಷ್ಯ ನೀತಿಯುತ ಜೀವನವನ್ನು ನಡೆಸಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ತುಳಸಿದಾಸ್ ಅವರು ಈ ಪಾಠದ ಮೂಲಕ ನಮಗೆ ತಿಳಿಸ್ಯಾರ್ರಿ. ಇದು ಈ ದೋಹೆಗಳ ಪ್ರಮುಖ ಆಶಯ. ಹಾಗಾದರೆ ಈ ದೋಹೆಗಳಲ್ಲಿ ಬರುವಂತಹ ಶಬ್ದಾರ್ಥಗಳನ್ನು ನೋಡೋಣವಾ? ಮುಖ್ಯ ಅಂದರೆ ನೇತಾ, ಸಫಲ್ ಅಂದರೆ ಸಂಪೂರ್ಣ, ವಿಶ್ವ ಅಂದರೆ ಸಂಸಾರ, ಕಿನ್ಹ ಅಂದರೆ ಕಿಯಾ, ಕರ್ತಾರ್ ಅಂದರೆ ಸೃಷ್ಟಿಕರ್ತ, ಪೈ ಅಂದರೆ ದೂದ್ ಹಾಲು, ಪರಿಹರಿ ತ್ಯಾಗನ ಅಂದರೆ ತ್ಯಜಿಸು, ವಾರಿ ಅಂದರೆ ಪಾನಿ ನೀರು, ಘಟ್ ಅಂದರೆ ಶರೀರ, ವಿಪತ್ತಿ ಸಂಕಟ, ಸುಕೃತಿ ಅಚ್ಚೆ ಕಾರ್ಯ ಒಳ್ಳೆಯ ಕೆಲಸಗಳು, ಜೀ ಹಾಂ ಅಂದರೆ ನಾಲಿಗೆ, ಚಾಹಸಿ ಚಾರೋ ಓರ್ ಅಂದರೆ ನಾಲ್ಕು ಕಡೆ. ಇವೆಲ್ಲ ಈ ದೋಹೆಗಳಲ್ಲಿ ಬರುವಂತಹ ಪ್ರಮುಖ ಶಬ್ದಾರ್ಥಗಳು. ಮಕ್ಕಳೇ, ಈ ದೋಹೆಗಳನ್ನು ನಾನು ಓದುತ್ತಾ ಅದರ ವಿವರಣೆಯನ್ನು ಹೇಳ್ತೇನೆ. ನೀವು ಕೂಡ ಮನೆಯಲ್ಲಿ ಈ ದೋಹೆಗಳನ್ನು ಕಂಠಪಾಠ ಮಾಡಬೇಕ್ರಿ. ಎಕ್ಸಾಮಿಗೆ ಇವು ಇರ್ತಾವು. ಹೀಗಾಗಿ ಈ ದೋಹೆಗಳನ್ನು ಎಲ್ಲರೂ ಕಂಠಸ್ಥವನ್ನು ಅಂದರೆ ಬ್ಯಾಹಟನ್ನು ಮಾಡಿರಿ. ಮೊದಲೇ ದೋಹೆ ನೋಡ್ರಿ ಏನಿದೆ ಅನ್ನೋದು. ಮುಖಿಯಾ ಮುಖ ಶೌಚಾಲಯ, खान पान को एक, पालय पोसय सकल अंग, तुलसी सहित विवेक. ನೋಡ್ರಿ ಇನ್ನೊಮ್ಮೆ ಓದಿ ಹೇಳ. मुखिया मुख शौचालय, खान पान को एक, पालय पोसय सकल अंग, ತುಳಸಿ ಸಹಿತ್ ವಿವೇಕ್. ಇದು ತುಳಸಿದಾಸ್ ಅವರ ಮೊದಲನೆಯ ದೋಹೆ. ಇದರ ಭಾವಾರ್ಥವನ್ನು ನೋಡೋಣವಾ? ನೋಡ್ರಿ ಮಕ್ಕಳೇ, प्रस्तुत दोहे में तुलसीदास मुख यानी मुँह और मुखिया ಅಂದರೆ नेता मुख्यस्थ दोनों के स्वभाव की समानता दर्शाते हुए कहते हैं कि मुखिया को मुख के समान होना चाहिए. ನೋಡ್ರಿ ಇಲ್ಲಿ ಮುಖ ಅಂದರೆ ಮುಖ, ಮೂಹ ಬಾಯಿ, ಮುಖಿಯ ಅಂದರೆ ಮುಖ್ಯಸ್ಥ. ಇವು ಎರಡರ ಸಮಾನತೆಯನ್ನು ಇಲ್ಲೇ ಹೇಳಿಕತ್ತಾರೆ ತುಳಸಿದಾಸ್ ಅವರು. ಏನಂತೇಳಿ, ಮುಖ್ಯ ಅನ್ನೋರು ಏನದಾರಲ್ಲ ಅವರು ತಮ್ಮ ಮುಖದ ಸಮಾನ ಇರಬೇಕು. मुँह खाने पीने का काम अकेला करता है, लेकिन वहाँ जो खाता पीता है ना बच्चों, वो शरीर के सारे अंगों का पालन पोषण करता है ना. ನೋಡ್ರಿ, ಈಗ ನಾವು ಬಾಯಿಯ ಮುಖಾಂತರ ತಿಂತೀವಿ, ಊಟ ಮಾಡ್ತೇವೆ, ಹೌದಾ? ಆದ್ರೆ ಅದರ ಪ್ರತಿಫಲವಾಗಿ ಏನಾಗುತ್ತೆ ರೀ, ಶರೀರದ ಎಲ್ಲ ಅಂಗಗಳಿಗೂ ಅದು ತಲುಪುತ್ತೆ, ಹೌದಾ? ಹಾಗೆಯೇ ತುಳಸಿದಾಸ್ ಅವರಲ್ಲಿ ಏನು ಹೇಳಕತ್ತಾರಪ್ಪ ಅಂದರೆ, मुखिया को भी ऐसे ही विवेकवान होना चाहिए कि वह काम अपनी तरह से करे लेकिन उसका फल सभी में बांटे. ನೋಡ್ರಿ, ಇದೇ ರೀತಿ ಮುಖ್ಯಸ್ಥ ಅನ್ನೋನು, ನೇತಾ ಅನ್ನೋನು ಕೂಡ ತಾನು ಒಬ್ಬನ ತನ್ನ ಕಡೆಯಿಂದ ಕೆಲಸ ಮಾಡಬೇಕು, ಆದರೆ ಅದರ ಪ್ರತಿಫಲ, ಅದರ ಪ್ರಭಾವ ಎಲ್ಲರ ಮೇಲೆ ಬಿದ್ದಿರಬೇಕು ಅಂತ ತಿಳಿತಾ ಮಕ್ಕಳೇ. ಇದು
ತುಳಸಿದಾಸ್ ಅವರ ಮೊದಲನೇ ದೋಹೆ. ಈಗ ಎರಡನೇ ದೋಹೆಯನ್ನು ನಾನು ಓದ್ತೀನಿ ನೋಡ್ರಿ. जड़ चेतन गुण दोषमय विश्व किन्ह करतार संत हंस गुण गहं ही पय ಪರಿಹರಿವಾರಿ ವಿಕಾರ. ನೋಡ್ರಿ ಇನ್ನೊಮ್ಮೆ ಓದ್ತೇನೆ ನಾನು, ಕರೆಕ್ಟಾಗಿ ಕೇಳಿಸ್ಕೊರಿ, ನೀವು ಕೂಡ ಓದ್ರಿ ಮನೆಯಲ್ಲಿ. ಜಡ್ ಚೇತನ್ ಗುಣ ದೋಷಮಯ ವಿಶ್ವ ಕಿನ್ಹ करतार संत हंस गुण गहहि पय परिहरिवारी विकार. बच्चों, ये तुलसीदास जी के दोहे में से ही है, दूसरा वाला दोहा है ये. ನೋಡೋಣ ಇದರ ಭಾವಾರ್ಥವನ್ನು. प्रस्तुत दोहे में तुलसीदास हंस पक्षी के साथ संत की तुलना करते हुए इसके ಸ್ವಭಾವ का ಪರಿಚಯ ದೇತೆ ಹೈ. ನೋಡ್ರಿ ಇಲ್ಲಿ ಎರಡನೇ ದೋಹೆಯಲ್ಲಿ ತುಳಸಿದಾಸ್ ಅವರು ಹಂಸ ಪಕ್ಷಿಯನ್ನು, ಒಬ್ಬ ಸಂತ, ಹಂಸ ಪಕ್ಷಿ ಹಾಗೂ ಸಂತ ಇವರಿಬ್ಬರ ನಡುವಿರುವಂಥ ಇವರಿಬ್ಬರಿಗೂ ಕಂಪೇರ್ ಮಾಡ್ಲಿಕ್ಕತ್ತಾರ್ರಿ ಇಲ್ಲಿ. सृष्टिकर्ता ಅಂದರೆ भगवान ने इस संसार को जड़ चेतन और गुण दोष मिलाकर बनाया है. ನೋಡ್ರಿ, ಸೃಷ್ಟಿಕರ್ತ ಸಂಸಾರ ಜಗತ್ತು ಅನ್ನೋದನ್ನು ಹೆಂಗೆ ಮಾಡಿದಾನ್ರಿ? ಜಡಚೇತನ ಹಾಗೂ ಗುಣದೋಷ ಎರಡೂ ಕೂಡಿಸೇ ಮಾಡಿದಾನ್ರಿ. ಅಂದರೆ संसार में अच्छे बुरे समझ ना समझ के रूप में अनेक गुण दोष भरे हुए हैं, लेकिन हंस रूपी साधु लोग विकारों को छोड़कर अच्छे गुणों को अपनाते हैं. ಇಲ್ಲಿ ನೋಡ್ರಿ ಏನಾಗ್ತಾರೆ ಇಲ್ಲಿ ತುಳಸಿದಾಸ್ ಅವರು, ಜಗತ್ತು ಅನ್ನೋದು ಏನು ಸೃಷ್ಟಿ ಮಾಡಿದಾನಲ್ರಿ ದೇವರು, ಈ ಜಗತ್ತೊಳಗೆ ಕೆಟ್ಟದ್ದು ಒಳ್ಳೆಯದು ಎರಡೂ ಕೂಡ್ಕೊಂಡವ್ರಿ, ಹೌದಾ? ಆದರೆ ಇಲ್ಲಿ ಹಂಸರೂಪಿ ಹಂಸ, ಆ ರೂಪಿ ಇರುವಂತಹ ಒಬ್ಬ ಸಾಧು ಏನಿದಾನಲ್ರಿ, ಅವನು ಎಲ್ಲ ಕೆಟ್ಟದ್ದನ್ನು ಬಿಟ್ಟು ಅವ್ರು ಏನು ಮಾಡ್ತಾರ? ಒಳ್ಳೆತನವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರ. ನಾವು ಕೂಡ ಏನು ಮಾಡಬೇಕು? ಒಳ್ಳೆತನವನ್ನು, ಅಂದರೆ ಜಗತ್ತಿನಲ್ಲಿ ಕೆಟ್ಟದ್ದು ಐತಿ, ಒಳ್ಳೆಯದು ಇದೆ ರೀ ಅಲ್ವಾ? ನಾವು ಏನು ಮಾಡಬೇಕು? ಒಳ್ಳೆಯದು ನಮ್ಮ ಜೀವನಕ್ಕೆ ಏನು ಒಳ್ಳೆಯದು ಅದು ಬೇಕಲ್ಲ, ಅದನ್ನು ನಾವು ಅಳವಡಿಸ್ಕೋಬೇಕು. ಒಳ್ಳೆಯ ಮಾರ್ಗದಲ್ಲಿ ನಾವು ನಡಿಬೇಕು. ಒಳ್ಳೆತನವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡಿಬೇಕು ಅನ್ನುವಂತಹ ಮಾತಲ್ಲೇ ತುಳಸಿದಾಸ್ ಅವರು ನಮಗೆ ತಿಳಿಸ್ಲಿಕ್ಕತ್ತಾರೆ. तो बच्चों चलो देखते हैं तीसरे दोहे को. दया धर्म का मूल है, पाप मूल अभिमान, तुलसी दया न छाड़िए जब लग घट में प्राण. बच्चों, तुलसीदास जी अपने तीसरे दोहे में कह रहे हैं कि दया जो है ना वो धर्म का मूल है, अभिमान जो है वो पाप का. इसलिए हम लोगों को हमेशा दया धर्म के मूल पे चलना है, न कि अभिमान जैसे पाप के मूल में, है ना बच्चों? इसलिए तुलसीदास कहते हैं कि जब तक शरीर में प्राण है तब तक मानव अपने अभिमान को छोड़कर दयालु बन के रहना चाहिए. ನೋಡಿ ಮಕ್ಕಳೇ, ಎಷ್ಟು ಸುಂದರವಾಗಿ ಇಲ್ಲೇ ತುಳಸಿದಾಸ್ ಅವರು ತಮ್ಮ ಮೂರನೇ ದೋಹೆ ಒಳಗೆ ಹೇಳಕತ್ತಾರಪ್ಪ ಅಂದರೆ, ದಯೆ ಅನ್ನೋದು ಧರ್ಮದ ಮೂಲ, ಅಭಿಮಾನ ಅನ್ನೋದು ಪಾಪದ ಮೂಲ ಅಂಥೇಳಿ ತಿಳಿಸಕತ್ತಾರ್ರಿ ಇಲ್ಲಿ ತುಳಸಿದಾಸ್ ಅವರು. ಅಂದರೆ ಎಲ್ಲಿವರೆಗೂ ನಮ್ಮ ಶರೀರದಲ್ಲಿ ಪ್ರಾಣ ಅನ್ನೋದು ಇದೆ ಅಲ್ಲ, ಅಲ್ಲಿವರೆಗೂ ನಾವು ಏನು ಮಾಡಬೇಕು? ಅಭಿಮಾನ ಅನ್ನೋದನ್ನು ಬಿಟ್ಟು ನಾವೇನು ಮಾಡ್ಬೇಕು ರೀ? ದಯೆ ಅನ್ನುವಂತಹ ಒಳ್ಳೆಯ ಗುಣವನ್ನು ಅಳವಡಿಸ್ಕೊಂಡು ನಡಿಬೇಕು. ಅಭಿಮಾನ, ಸೊಕ್ಕು, ಅಹಂಕಾರ ಇದನ್ನು ನಾವು ಬಿಡಬೇಕ್ರಿ. ಬಿಟ್ಟು ನಮ್ಮ ಜೀವನದಲ್ಲಿ ನಾವು ದಯಾಳುಗಳಾಗಿ ಇರಬೇಕು. तो चलो बच्चों देखते हैं चौथे दोहे को. तुलसी साथी विपत्ति के, विद्या विनय विवेक साहस
सुकृति सुसत्यव्रत राम भरोसो एक। बच्चों इस दोहे का भावार्थ देखेंगे। ओके, प्रस्तुत दोहे में तुलसीदास जी कह रहे हैं कि मनुष्य पर जब विपत्ति पड़ती है, विपत्ति आती है, संकट आता है ना, तब विद्या विनय जैसे जो गुण है ना, विद्या विनय तथा विवेक ही उनके साथ निभाते हैं। जो राम पर भरोसा करता है वही साहसी, सत्यव्रती और ಸುಕೃತ್ವಾನ್ बनता है। ನೋಡಿ ಮಕ್ಕಳೇ, ತುಳಸಿದಾಸ್ ಅವರು ಏನು ಹೇಳಕತ್ತಾರ ತಮ್ಮ 4ನೇ ದೋಹೆ ಒಳಗಂದರೆ, ಮನುಷ್ಯನ ಮೇಲೆ ವಿಪತ್ತಿ ಅನ್ನೋದು, ಸಂಕಟ ಅನ್ನೋದು ಬಂದಾಗ ವಿದ್ಯೆ ವಿನಯ ವಿವೇಕ ಅನ್ನೋವೇನದಾವಲ್ರಿ ಇವೇ ನೆರವಿಗೆ ಬರ್ತಾವು. ಯಾರು ದೇವರ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿರ್ತಾರಲ್ಲ ಅವರು ಯಾವಾಗಲೂ ಸಾಹಸಿಗಳಾಗಿರ್ತಾರೆ, ಅಲ್ಲದೆ ಸತ್ಯವಾನರಾಗಿರ್ತಾರೆ, ಅಷ್ಟಲ್ಲದೆ ಸುಸಂಸ್ಕೃತ ವ್ಯಕ್ತಿ ಅವರಾಗಿರ್ತಾರ ಅನ್ನುವಂತಹ ಮಾತಲ್ಲೇ ತುಳಸಿದಾಸ್ ಅವರು ನಮಗೆ ತಿಳಿಸಾಕತ್ತಾರೆ। बच्चों 5वां दोहे जो है वो देखेंगे। राम नाम मणि दीप धरो जीह दे हरि द्वार, तुलसी भीतर बाहि रहो जो चाहसी उजियार। बच्चों ये 5वां दोहा है। क्या है इसका भावार्थ, चलो देखते हैं। प्रस्तुत दोहे में तुलसीदास कह रहे हैं कि दहरी पर यानी दहलीज है ना, उस पर दिया रखने से घर के भीतर तथा आंगन में प्रकाश फैलता है। बच्चों देखो, दहलीज में दिया रखने से वो दिया का जो प्रकाश है ना, वो घर के अंदर भी पड़ता है और दहलीज के बाहर आंगन में भी उसका प्रकाश पड़ता है। उसी तरह राम नाम जपने से मानव की आंतरिक और बाह्य ಶುದ್ಧಿ ಹೋತಿ ಹೇ। ನೋಡಿ ಮಕ್ಕಳೇ, ಇದೇ ರೀತಿ ರಾಮನಾಮ ಅನ್ನುವಂಥ ಜಪವನ್ನು ವ್ಯಕ್ತಿ ಮಾಡಿದಾಗ ಆತನ ಆಂತರಿಕ ಹಾಗೂ ಬಾಹ್ಯ ಶುದ್ಧಿ ಆಗ್ತಾವು ಅಂಥೇಳಿ ತುಳಸಿದಾಸ್ ಅವರು ನಮಗೆ ತಿಳಿಸ್ಲಿಕ್ಕತ್ತಾರೆ। बच्चों इस कविता के द्वारा कर्म करने और नैतिकता से जीवन बिताने की सीख हम लोग सीख सकते हैं, है ना। आशा करती हूँ कि आप सभी को तुलसी के दोहे यहाँ पाठ समझ आया होगा। ओके बच्चों, अच्छे से पढ़ाई कीजिए। ये दोहे जो है परीक्षा में आएंगे, अच्छे से पढ़ाई कीजिए, इन दोनों को कंठस्थ कीजिए। ओके बच्चों, धन्यवाद।